ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇವತ್ತು ನಮ್ಮ ದಾಳಿಂಬೆದು ಫೈನಲ್ ಕಟಾವಿತ್ತು, ಅಂದರೆ ಲಾಸ್ಟ್ ದಾಳಿಂಬೆ ಹಣ್ಣನ್ನ ಕೊಡ್ತಾಯಿದ್ವಿ. ಹಾಗಾಗಿ ಇವತ್ತು ಅಲ್ಲಿಗೂ ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಬೇಕು. ಏನಿಲ್ಲ ಅಂತಂದರೂ ಒಂದು 25-30 ಎಲ್ಲರೂ ಸೇರಿ ಒಂದು 30 ಜನ ಆಗ್ತೀವಿ. ಹಾಗಾಗಿ ಅಷ್ಟು ತಿಂಡಿನ ಮಾಡಬೇಕಾಗಿತ್ತು. ಹೋಟೆಲಲ್ಲಿ ತರಿಸ್ತೀನಿ ಬಿಡು ಅಂತ ಅಂದರು. ನಾನು ಲೆಕ್ಕ ಹಾಕಿದೆ. ಸೊ ಹೋಟೆಲಲ್ಲಿ ತುಂಬ ಇನ್ನೊಂದು 2,000 ರೂಪಾಯಿ ಮೇಲೆ ಕೇಳಿದ್ರು. ಆಮೇಲೆ ಹಂಗಂತ ಅನ್ನಿಸ್ತು, ಅಯ್ಯೋ 2,000 ರೂಪಾಯಿ ಕೊಟ್ಟು ಅಲ್ಲಿ ಮಾಡಿಸೋದಕ್ಕಿಂತ ಒಂದು 500 ರೂಪಾಯಲ್ಲಿ ಮನೇಲೇ ಆಗೋಗುತ್ತೆ, ಏನಕ್ಕೆ ಅಷ್ಟೊಂದೆಲ್ಲ ಅಂತ ಅಂದ್ಕೊಂಡು ಮನೇಲೇ ಮಾಡೋಣ ಅಂತ ಅಂದ್ಕೊಂಡು ದೊಡ್ಡದು ಒಲೆನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಎದೂ ಬೇಗ ಸ್ಕೂಲಿಗೆ ಹೋದ. ಅವನಿಗೆ ಸ್ವಲ್ಪ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿಕೊಟ್ಟು ಕಳಿಸ್ದೆ. ಇನ್ನು ಈ ತಿಂಡಿ ಮಾಡಿಕೊಂಡು ಮಾಡಿ ಅವನಿಗೆ ಕೊಟ್ಟು ಕಳಿಸೋಷ್ಟರಲ್ಲಿ ಸುಮಾರು 10 ಗಂಟೆ ಆಗೋಗ್ಬಿಡುತ್ತೆ. ಹಂಗಂತ ಸರಿಯೂ ಆಗಲ್ಲ. ಹಾಗಾಗಿ ಅವನ ಪೂರ್ತಕ್ಕೆ ಮಾತ್ರ ಚಪಾತಿ ಮಾಡಿದೆ. ಆಮೇಲೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತರಕಾರಿ ಅದು ಇದು ಎಲ್ಲ ಹೆಚ್ಚಿಟ್ಕೊಂಡು ಒಲೆನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಯಾರೂ ಇರಲಿಲ್ಲ ಇವತ್ತು ಒಲೆ ಫಿಕ್ಸ್ ಮಾಡ್ಕೊಡೋಕ್ಕೆ. ನಾನೇ ಎದ್ರುಕೊಂಡು ಅದನ್ನು ಫಿಕ್ಸ್ ಮಾಡ್ತಿದ್ದೆ. ಒಂದೊಂದು ಸಲ ಭಯ ಆಗುತ್ತೆ, ನಾನೇನು ಫಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೆಯವರು ಇಲ್ಲ ಅಣ್ಣ ಅಪ್ಪಾಜಿ ಯಾರು ಇರ್ತಾರೆ, ಅವರೇ ಸೆಟ್ ಮಾಡಿಕೊಡ್ತಿದ್ರು. ಇವತ್ತು ಯಾರೂ ಇರಲಿಲ್ಲ. ಸೊ ಹಂಗಾಗಿ ನಾನೇ ಟ್ರೈ ಮಾಡಿದೆ. ಫೈನಲಿ ಬಂದು ಏನೋ ಇವೆಲ್ಲ ಕೆಲಸಗಳು ಏನು ಅಂದರೆ ಕಲ್ತಿರಬೇಕು. ಹೆಣ್ಮಕ್ಳುಗಳಿಗೆ ಕಲ್ತಿಲ್ಲ, ಎಲ್ಲದಕ್ಕೂ ಗಂಡು ಮಕ್ಳ ಮೇಲೇ ಡಿಪೆಂಡ್ ಆಗಬಾರ್ದು. ಗ್ಯಾಸ್ ಜೋಡಿಸ್ಕೊಳ್ಳೋದಾಗಲಿ, ಈ ಥರ ಫಿಕ್ಸ್ ಮಾಡ್ಕೊಳ್ಳೋದಾಗಲಿ ಎಲ್ಲದನ್ನು ಕಲ್ತಿರಬೇಕು. ಇಲ್ಲ ಅಂತಂದರೆ ಅವ್ರನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ. ಫಸ್ಟೆಲ್ಲ ನನಗೆ ಬರ್ತಾನೆ ಇರಲಿಲ್ಲ, ಭಯ ಆಗ್ತಿತ್ತು. ಅವ್ರನ್ನೇ ಕಾಯ್ಕೊಂಡಿರ್ತಿದ್ದೆ. ಗ್ಯಾಸ್ ಫಿಕ್ಸ್ ಮಾಡಿ ಖಾಲಿ ಆದ್ರಂತೂ ಫಿಕ್ಸ್ ಮಾಡಿಸ್ಕೊಳ್ಳೋಕ್ಕೆ ಅವ್ರನ್ನೇ ಕಾಯ್ತಾ ಕೂರ್ತಿರ್ತಿದ್ದೆ, ಅವ್ರು ಬಂದು ಫಿಕ್ಸ್ ಮಾಡಿಕೊಡ್ಲಿ ಅಂತ. ಈಗೆಲ್ಲ ಹಂಗೆಲ್ಲ ಏನಿಲ್ಲ, ಎಲ್ಲ ನಾನೇ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಎದ್ರಕ್ಕೆ ಹೋಗಲ್ಲ, ಆಗಿದ್ದಾಗಲಿ ಅಂತ ಅಂದ್ಕೊಂಡು ಫಿಕ್ಸ್ ಮಾಡ್ಕೊಳ್ತೀನಿ. ಆದರೆ ಒಂದೊಂದು ಸಲ ಭಯ ಆಗ್ತಿರುತ್ತೆ. ಈ ಟಿ ವಿಲಿ ಅಲ್ಲಿ ಸಿಲಿಂಡ್ರು ಬಸ್ಟ್ ಆಯಿತು, ಇಲ್ಲಿ ಬಸ್ಟ್ ಆಯಿತು ಅಂತ ನೋಡ್ತಿರ್ತೀವಲ್ಲ, ಅದನ್ನು ನೆನೆಸ್ಕೊಂಡಾಗ ಭಯ ಆಗ್ತಿರುತ್ತೆ ಅಷ್ಟೇ. ಎಲ್ಲರೂ ನಾವು ರಾಂಗ್ ಫಿಕ್ಸ್ ಮಾಡಿಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅನ್ನೋದಿರುತ್ತೆ. ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ರೆಡಿ ಮಾಡಿದೆ. ಆಮೇಲೆ ಹಾಗೆ ನಮ್ಮ ಪಕ್ಕದ ಮನೆ ಅಕ್ಕನೂ ಕರೆದಿದ್ದೆ. ಅಷ್ಟೊಂದು ತಿಂಡಿ ಮಾಡೋದಕ್ಕೆ ನನಗೆ ಸ್ವಲ್ಪ ಐಡಿಯಾ ಇತ್ತು. ಬಟ್ ಇರಲಿ, ಜೊತೇಲಿ ಒಬ್ರಿಗಿಂತ ಒಬ್ಬರು ಇದ್ದರೆ ಒಳ್ಳೇದಲ್ವಾ ಅಂತ ಅಕ್ಕನೂ ಕರೆದಿದ್ದೆ. ಹಾಗೆ ಹೀಗೆ ಈ ಥರ ಅಡುಗೆ ತಿಂಡಿ ಮಾಡಬೇಕಾದ್ರೆ ಒಬ್ರಿಗೊಬ್ರು ಇದ್ದರೆ ಬೇಗ ಆಗೋಗ್ಬಿಡುತ್ತೆ. ಅವರೊಂದು ನಾವೊಂದು ಮಾಡ್ತಾಯಿದ್ರೆ ನಾವಿಬ್ಬರು ಮಾತಾಡ್ಕೊಂಡು ಮಾಡೋಷ್ಟರಲ್ಲಿ ತಿಂಡಿ ಎಷ್ಟು ಬೇಗ ಆಯಿತು ಅಂತ ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ರಿಸ್ಕು ಕೂಡ ಅಂತ ಅನ್ನಿಸ್ಲೇ ಇಲ್ಲ, ಅಷ್ಟು ಬೇಗ ತಿಂಡಿ ಎಲ್ಲ ಆಗೋಯಿತು. ಹಾಗೆ ತಿಂಡಿನೂ ಕೂಡ ಸಖತ್ತಾಗಿ ಬಂದಿತ್ತು. ಇಲ್ಲಿ ಬರುತ್ತಾ ಯಾರು ಬರಲ್ಲ. ಅಲ್ಲಿ ಬರೋಣ ದೊಡ್ಡಪ್ಪ ಬಟ್ಟೆ ಕೊಡೋದು ಬಂದೆ ಅದನ್ನ ಹೊರ್ಗಣ್ಣಗೆ ಆಗಂತ ಬಂದೆ. ನಾನಿಲ್ಲಿ ಏನಿಲ್ಲ ಅಂತಂದರೂ ಒಂದು 3-3.5 kg ಅಷ್ಟು ಪಲಾವ್ನ ಮಾಡ್ತಿದ್ವಿ. ನೀರು ಎಲ್ಲ ಏನು ಮೆಜರ್ಮೆಂಟೇ ಇರಲಿಲ್ಲ. ಹಾಗೇ ಮಾತಾಡ್ಕೊಂಡು ಮರ್ತುಬಿಟ್ಟು ನೀರು ಹಾಕ್ಬಿಟ್ಟಿದ್ದು. ಆಮೇಲೆ ಅದೊಂದು ಟೆನ್ಷನ್ ಶುರುವಾಯಿತು, ಎಷ್ಟು ನೀರು ಹಾಕಿದ್ವಿ ಮಾತಾಡ್ಕೊಂಡು ಮರ್ತೇ ಹೋಯ್ತಲ್ಲ ಅಂತ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಬಿಸಿ ನೀರನ್ನ ಕುದಿಸಿ ಚೆನ್ನಾಗಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಹೆಂಗಾರು ಆಗಲಿ ಅಕಸ್ಮಾತ್ ಅಕ್ಕಿ ಕುದಿಬೇಕಾದ್ರೆ ನೀರು ಕಮ್ಮಿ ಆದರೆ ಹಾಕಿದ್ರೆ ಆಗುತ್ತೆ ಅಂತ. ಹಾಗೆ ಕಮ್ಮಿ ಖಾರ ಎಷ್ಟು ಮೆಣಸಿನ್ಕಾಯಿ ರುಬ್ಬಾಕಿದ್ರು
ಮಾಡಿದ್ರೂ ಖಾರನೇ ಆಗಿರಲಿಲ್ಲ. ಹಂಗಾಗಿ ಸ್ವಲ್ಪ ಸ್ಪೈಸಿಯಾಗಿರಲಿ, ಏನು ಅಂತಂದರೆ ಈ ಹೊರ್ಗಡೆ ಕೆಲಸ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅವರು ಖಾರ ಜಾಸ್ತಿ ತಿಂತಾರೆ. ನಾವು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ, ಸಪ್ಪೆ ಸಪ್ಪೆ ಥರ ಇರುತ್ತೆ. ನಮ್ಮ ಮನೆಗೆಲ್ಲ ಮಾಡಬೇಕಾದ್ರೆ ಓಕೆ ಅಂತ ಅನಿಸುತ್ತೆ. ಈಗ ಹೊರ್ಗಡೆ ಜನಗಳಿಗೆಲ್ಲ ಮಾಡಬೇಕು ಅಂತಂದರೆ ಅವರು ಸ್ವಲ್ಪ ಖಾರ ಇದ್ರೇ, ಉಪ್ಪು ಖಾರ ಹುಳಿ ಚೆನ್ನಾಗಿದ್ರೇ ಚೆನ್ನಾಗಿ ತಿಂತಾರೆ. ಹಂಗಾಗಿ ಸ್ವಲ್ಪ ಅಮ್ಮ ಖಾರನ ಹಾಕ್ತಾಯಿದ್ರು, ಖಾರದ ಪುಡಿನ ಹಾಕ್ತಿದ್ರು. ಮೆಣಸಿನ್ಕಾಯಿ ಸಾಕಾಗಿಲ್ಲ, ಸಪ್ಪೆ ಅನ್ನಿಸ್ತಾ ಇದೆ ಅಂತ. ಬಟ್ ನಾನು ಹೇಳ್ತಿದ್ದೆ ಇನ್ನೊಂದು ಸ್ವಲ್ಪ ಬೇಕಾದರೆ ಮೆಣಸಿನ್ಕಾಯಿ ಹಾಕ್ತಿದ್ದೆ, ಯಾಕೆ ಖಾರ ಹಾಕ್ತೆ ಅಂತ. ಅವ್ರು ಇಲ್ಲ, ಎಷ್ಟು ಮೆಣಸಿನ್ಕಾಯಿ ರುಬ್ಬಾಕಿದ್ರು ಅದು ಖಾರ ಸರಿಯಾಗಲ್ಲ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ತಡಿ ಅಂತ ಹಾಕಿದ್ರು. ಹಾಗೆ ಅಕ್ಕಿನೂ ನಾನು ಫಸ್ಟನ್ನೇ ನೆನೆಸಿಟ್ಟಿದ್ದೆ ತೊಳೆದು, ಅದನ್ನು ಕೂಡ ಎಲ್ಲ ಹಾಕಿ ತೆಂಗಿನಕಾಯಿ ಎಲ್ಲ ಹಾಕಿ ಒಟ್ಟಿಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ವಿ. ಆಮೇಲೆ ಇನ್ನೊಂದು ಭಯ, ಎಲ್ಲಿ ತಳ ಒತ್ತೋಗುತ್ತೋ, ಜಾಸ್ತಿ ಉರಿ ಇಟ್ಟರೆ ತಳ ಒತ್ತೋಗುತ್ತೋ ಅನ್ನೋ ಕೂಡ ಭಯ ಇತ್ತು. ಎಣ್ಣೆ ಎಲ್ಲ ಜಾಸ್ತಿ ಹಾಕಿದ್ದೆ. ಅಮ್ಮ ಹೇಳ್ತಿತ್ತು ತಳ ಏನು ಒತ್ತಲ್ಲ ಬಿಡು, ತಲೆ ಕೆಡಿಸ್ಕೊಬೇಡ ಅಂತ. ಯಾವಾಗಲೂ ನೋಡಿ ನಗುಮುಖ ನೀರ ಕಡೆ ಅಂಗಡಿ ತಗೊಂಡು ಗೊತ್ತಾಯ್ತು, ಚೆನ್ನಾಗಿ ಮಾತಾಡ್ತಾನೆ ಸುಮ್ಮನೆ ಗೊತ್ತಾಯ್ತು. ನಾನೇನೇ ಸುಮ್ಮನೆ ಬೇಯ್ಲಿ, ನೀರು ಕಮ್ಮಿ ಆಗ್ತಾವ ಸರಿಯಾಗುತ್ತೆ ನಮ್ಮ ಮಳ್ಳಕ್ಕೆ. ಒಂದು ಅರ್ಧ ಚೂರು ಜಾಸ್ತಿ ಬೇಡ. ನೋಡಂತಾಡ್ರಿ ಆಮೇಲೆ. ಕೇಳಿ ನಮ್ಮನ್ನು ಕೇಳಿ ಉಪ್ಪು ಹಾಕಿದ್ದೆ ನಾನು, ಅಷ್ಟೊಂದು ಉಪ್ಪು ಹಾಕಿದ್ನಲ್ಲ, ಉಪ್ಪು ಹಾಕ್ತಾ ಆ ಪ್ಲೇಟಿಗೆ ಯಾಕೆ ಕೊಡ್ನಿತ್ತು? ಇದು ತಿಂಡಿ ಎಲ್ಲ ಕೊಟ್ಟು ಬಂದೆ ಅವರಿಗೆ. ಈಗ ಅರ್ಧ ಜನಕ್ಕೆ ಕಾಫಿ ಅಂತೆ, ಇನ್ನು ಅರ್ಧ ಜನಕ್ಕೆ ಟೀ ಅಂತೆ. ಅದಕ್ಕೆ ಸ್ವಲ್ಪ ಟೀ ಮತ್ತು ಸ್ವಲ್ಪ ಕಾಫಿ ಇಟ್ಟಿದ್ದೀನಿ. ಮಧ್ಯಾಹ್ನದಷ್ಟರಲ್ಲಿ ಮುಗ್ದೋಗುತ್ತೆ, ಊಟ ಏನಿಲ್ಲ ಅಂತಿದ್ರು. ಸ್ವಲ್ಪ ಜನಕ್ಕಷ್ಟೇ ಊಟ, ಬಾಕ್ಸ್ ಎಲ್ಲ ಮಾಡೋರಿಗೆ ಒಂದು 6-7 ಜನ ಮಧ್ಯಾಹ್ನ ಅಷ್ಟೇ. ಅನ್ನ ಅಥವಾ ರಸಮ್ ಏನಾದರೂ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಟೀ ಮತ್ತು ಕಾಫಿನ ಕೊಟ್ಟು ಬರಬೇಕು ಅವರಿಗೆ. ತಗ ತಿನ್ನು, ಎಷ್ಟು ಬೇಕು. ಹಾಂ, ದಾಳಿಂಬೆ ಹಣ್ಣೆ ಸಾಕು ಅನ್ಸಿರಲ್ವಾ? ತಿನ್ನೋಕ್ಕೆ ಆಗಲ್ಲ. ನಮಗೆ ಸುಲ್ತಿಟ್ರು ತಿನ್ನೋಕ್ಕಾಗಲ್ಲ. ಜ್ಯೂಸ್ ಮಾಡ್ಕೊಂಡು ಕುಡ್ದು ಬೈತಾರೆ ಅತ್ಲಾಗಿನ್ನ ಅಂತ. ಎಲ್ಲಿಗೆ ಹೋಗಿದ್ದೆ? ಗಣಪತಿ
ತಿಪ್ಟೂರಲ್ಲಿ ಲೇಟ್ ಅಲ್ವಾ ಗಣಪತಿ ಬಿಡೋದು ದೀಪಾವಳಿ ಕಮ್ಮಿ ಡಿಜೆ ಮಾಡಲ್ಲ ಈ ವರ್ಷ ಎಲ್ಲ ಬ್ರೇಕ್ ಕೂತಾಗ ಎಂತ ಎಲ್ಲ ಡಿಜೆಗೂ ಅವು ಕಟ್ಸಾಕು ನೆಳ್ಳಿಗೆ ಬರ್ತಾವಲ್ಲ ಡ್ರೈ ಆಗುತ್ತೆ ಬೇಗ ಡ್ರೈ ಹೋಸತಿ ಡಾಕ್ಟ್ರು ನೀರು ಬಿಡಿಸಿ ಲಾಸ್ಟಿಗೆ 1 ತಿಂಗಳಿಗೆ ಏನು ಡ್ರೈ ಆಗುತ್ತಾ ಥೂ ಅವನೇ ಆಸೆ ಡಾಕ್ಟರ್ ಸುಮ್ಮನಿರತ್ಲ ಡ್ರೈ ಆಗುತ್ತಾ 1 ತಿಂಗಳಿಗೆ ಡ್ರೈ ಆಗಲ್ಲ ಈಗ ಫುಲ್ ಡ್ರೈ ಆಗಿಬಿಟ್ಬಿಟ್ರೆ ಡ್ರೈ ಆಗುತ್ತೆ 3 ತಿಂಗಳು 4 ತಿಂಗಳವರೆಗೂ ಟೈಮ್ ಈಗ 9 ತಿಂಗಳಲ್ವಾ 9 ತಿಂಗಳು 10 11 12 3 14 ಜನವರಿ 4ನೇ ದಿನಕ್ಕೆ ಇನ್ಸ್ಟಾಲ್ ಮಾಡೋಕ್ಕೆ ಬಿಡ್ತಾರೆ ಎಲ್ಲ ಸ್ಟಾಪ್ ಮಾಡ್ತೀವಿ ಹ್ಞೂ